ಕೃಷ್ಣ ಮತ್ತು ಸುಧಾಮನ ಕಥೆ. ಬಹಳ ವರ್ಷಗಳ ಹಿಂದೆ ಗುರು ಸಾಂದೀಪನಿ ಮಹರ್ಷಿ ಅವರ ಆಶ್ರಮದಲ್ಲಿ ಇಬ್ಬರು ಬಾಲಕರು ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಒಬ್ಬನು ಶ್ರೀಕೃಷ್ಣ, ಮತ್ತೊಬ್ಬನು ಅವನ ಆತ್ಮೀಯ ಸ್ನೇಹಿತನಾದ ಸುಧಾಮ. ಇಬ್ಬರು ಒಂದೇ ತಟ್ಟೆಯಲ್ಲಿ ಊಟ ಮಾಡುತ್ತಿದ್ದರು, ಒಟ್ಟಿಗೆ ಓದುತ್ತಿದ್ದರು ಮತ್ತು ಪರಸ್ಪರ ಸಹಾಯ ಮಾಡುತ್ತಿದ್ದರು. ಅವರ ಸ್ನೇಹ ತುಂಬ ಪವಿತ್ರವಾಗಿತ್ತು. ಕಾಲ ಕಳೆಯುತ್ತಿದ್ದಂತೆ ವಿದ್ಯಾಭ್ಯಾಸ ಮುಗಿದ ನಂತರ ಕೃಷ್ಣನು ದ್ವಾರಕೆಯ ರಾಜನಾಗುತ್ತಾನೆ. ಸುಧಾಮನು ಮಾತ್ರ ಬಡ ಬ್ರಾಹ್ಮಣನಾಗಿ ಜೀವನ ಸಾಗಿಸುತ್ತಾನೆ. ಅವನ ಮನೆಯಲ್ಲಿ ಆಹಾರಕ್ಕೂ ಕೊರತೆ ಇತ್ತು. ಅವನ ಪತ್ನಿ ಮಕ್ಕಳ ಹಸಿವನ್ನು ನೋಡಿ ದುಃಖಪಡುತ್ತಿದ್ದಳು. ಒಂದು ದಿನ ಅವಳು ಸುಧಾಮನಿಗೆ ಹೇಳಿದಳು, ನಿಮ್ಮ ಸ್ನೇಹಿತ ಕೃಷ್ಣ ಈಗ ಮಹಾರಾಜ. ನೀವು ಅವರನ್ನು ಭೇಟಿ ಮಾಡಿ ಬನ್ನಿ, ಅವರು ಏನಾದರೂ ಸಹಾಯ ಮಾಡಬಹುದು ಎಂದು ಹೇಳುತ್ತಾಳೆ. ಮೊದಲು ಸುಧಾಮನಿಗೆ ಸ್ವಲ್ಪ ಸಂಕೋಚವಾಗುತ್ತದೆ. ಸ್ನೇಹಿತನ ಬಳಿ ಸಹಾಯ ಕೇಳಲು ಅವನ ಮನಸ್ಸು ಒಪ್ಪುವುದಿಲ್ಲ. ಆದರೆ ಪತ್ನಿಯ ಒತ್ತಾಯಕ್ಕೆ ಮಣಿದು ಮನೆಯಲ್ಲಿದ್ದ ಸ್ವಲ್ಪ ಅವಲಕ್ಕಿಯನ್ನು ಒಂದು ಸಣ್ಣ ಬಟ್ಟೆಯಲ್ಲಿ ಕಟ್ಟಿಕೊಂಡು ಕೃಷ್ಣನನ್ನು ನೋಡಲು ದ್ವಾರಕೆಗೆ ಹೋಗುತ್ತಾನೆ. ದ್ವಾರಕೆಯ ಅರಮನೆಯ ತಲುಪಿದಾಗ ಕಾವಲುಗಾರರು ಸಾಮಾನ್ಯ ಬಟ್ಟೆ ತೊಟ್ಟು ಬಂದ ಸುಧಾಮನನ್ನು ಕಂಡು ಆಶ್ಚರ್ಯಪಡುತ್ತಾರೆ. ಆದರೆ ಕೃಷ್ಣನಿಗೆ ಸ್ನೇಹಿತ ಬಂದಿರುವ ಸುದ್ದಿ ತಿಳಿದ ತಕ್ಷಣವೇ ಆತ ರಾಜಾಸನದಿಂದ ಎದ್ದು ಓಡಿ ಬಂದು ಸುಧಾಮನನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಾನೆ. ಕೃಷ್ಣನು ತನ್ನ ಸ್ನೇಹಿತನ ಪಾದಗಳನ್ನು ತೊಳೆದು ಗೌರವಿಸುತ್ತಾನೆ. ಅರಮನೆಯಲ್ಲಿದ್ದ ಎಲ್ಲರೂ ಅದನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಕೃಷ್ಣನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿ ಬರುತ್ತದೆ. ನಂತರ ಕೃಷ್ಣನು ನಗುತ್ತಾ ಕೇಳುತ್ತಾನೆ, ಸುಧಾಮ, ನನಗಾಗಿ ಏನು ತಂದಿದ್ದೀಯಾ ಎಂದು. ಸುಧಾಮನು ಸಂಕೋಚದಿಂದ ತಂದಿರುವ ಅವಲಕ್ಕಿಯ ಪೊಟ್ಟಣವನ್ನು ಮರೆಮಾಡಿಡುತ್ತಾನೆ. ಆದರೆ ಕೃಷ್ಣನು ಅದನ್ನು ಪ್ರೀತಿಯಿಂದ ತೆಗೆದುಕೊಂಡು, ಇದು ನನಗೆ ಅತ್ಯಂತ ಅಮೂಲ್ಯವಾದ ಉಡುಗೊರೆ ಎಂದು ಹೇಳಿ ಸಂತೋಷದಿಂದ ಅವಲಕ್ಕಿಯನ್ನು ತಿನ್ನುತ್ತಾನೆ. ಸುಧಾಮನು ತನ್ನ ಬಡತನದ ಬಗ್ಗೆ ಒಂದೇ ಒಂದು ಮಾತನ್ನು ಶ್ರೀಕೃಷ್ಣನಿಗೆ ಹೇಳುವುದಿಲ್ಲ. ಕೆಲವು ದಿನಗಳ ಕೃಷ್ಣನ ಜೊತೆ ಕಾಲ ಕಳೆದು ಮನೆಗೆ ಹಿಂದಿರುಗುತ್ತಾನೆ. ಮನೆ ತಲುಪಿದಾಗ ಅವನು ಬೆರಗಾಗುತ್ತಾನೆ. ಅವನ ಹಳೆಯ ಗುಡಿಸಲು ಇದ್ದ ಜಾಗದಲ್ಲಿ ಸುಂದರ ಅರಮನೆ ಇರುತ್ತದೆ. ಕುಟುಂಬದವರು ಸಂತೋಷದಿಂದ ಬದುಕುತ್ತಿರುತ್ತಾರೆ. ಕೃಷ್ಣನು ಏನನ್ನೂ ಕೇಳಿಸಿಕೊಳ್ಳದೆ ತನ್ನ ಸ್ನೇಹಿತನ ಕಷ್ಟವನ್ನು ಅರಿತು ಅವನ ಬದುಕನ್ನೇ ಬದಲಾಯಿಸಿರುತ್ತಾನೆ. ಸುಧಾಮನಿಗೆ ಆಗ ತಿಳಿಯುತ್ತದೆ, ನಿಜವಾದ ಸ್ನೇಹಕ್ಕೆ ಸಂಪತ್ತು ಮುಖ್ಯವಲ್ಲ, ಪ್ರೀತಿ, ವಿಶ್ವಾಸ ಮತ್ತು ನಿಸ್ವಾರ್ಥ ಮನಸ್ಸೇ ಮುಖ್ಯವೆಂದು.